ಅವರೆಲ್ಲ ರಾಜ್ಯದ ವಿವಿಧ ಕಾಮಗಾರಿಗಳನ್ನು ಮಾಡೋ ಗುತ್ತಿಗೆದಾರರು. ಕೆಲಸ ಮಾಡಿ ಮುಗಿಸಿದ್ರು ಸರ್ಕಾರದಿಂದ ಬಿಲ್ಲೇ ಪಾವತಿ ಆಗಿಲ್ವಂತೆ. ಇದರಿಂದ ಕೆರಳಿದಂತಹ ಕಾಂಟ್ರಾಕ್ಟರ್ಸ್ ಡಿಸಿಎಂ ಡಿಕೆಶಿ ಸೇರಿದಂತೆ 7 ಸಚಿವರಿಗೆ ಪತ್ರ ಬರೆದಿದ್ದಾರೆ. ಹಣ ಪಾವತಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಬಾಕಿ ಬಿಲ್ ಪಾವತಿಸುವಂತೆ ಸಚಿವರ ವಿರುದ್ಧ ಸಿಡಿದೆದ್ದ ಗುತ್ತಿಗೆದಾರರು. ಅವ್ರಿಗೆ ನಮ್ಗೆ ಸಮಕ್ಷಮ ಕರೆದು ಕೇಳಕ್ಕೆ ಕ್ಲಿಯರ್ ಮಾಡಿದ್ರೆ ಸರ್ ನಿಮ್ಗ ಒಳ್ಳೇದು ನಮಗ ಒಳ್ಳೇದು. ಸಾಲ ಮಾಡಿ ಬಿಜೆಪಿಯವರು ತುಪ್ಪ ತಿಂದಿದ್ದಾರೆ. 7 ಸಚಿವರಿಗೆ 7 ದಿನದ ಡೆಡ್ಲೈನ್ ಕೊಟ್ಟ ಕಾಂಟ್ರಾಕ್ಟರ್ಸ್. ಈಗ ಅವ್ರು 7 ಮಂದಿ ಬರ್ಲಿಕ್ಕೆ ಕರೆಕ್ಟ್ ಅದ. ನಾವು ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಸಚಿವರ ವರ್ತನೆ ಬಗ್ಗೆ ಆಕ್ರೋಶ ಹೊರಹಾಕಿರುವ ಗುತ್ತಿಗೆದಾರರು 7 ಸಚಿವರಿಗೆ ಪತ್ರ ಬರೆದಿದ್ದಾರೆ. ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ಮಹದೇವಪ್ಪ, ಜಮೀರ್, ಎನ್ಎಸ್ ಬೋಸರಾಜು, ದಿನೇಶ್ ಗುಂಡೂರಾವ್, ರಹೀಂ ಖಾನ್ಗೆ ಪತ್ರ ಬರೆದಿರುವ ಗುತ್ತಿಗೆದಾರರು ಬಾಕಿ ಬಿಲ್ ಪಾವತಿ ಬಗ್ಗೆ ಗಮನಕ್ಕೆ ತಂದರೂ ಸ್ಪಂದಿಸುತ್ತಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಸಚಿವರನ್ನ ಕೇಳಿ ಅಂತಾರೆ. ಹೀಗಾಗಿ 7 ದಿನದೊಳಗೆ ಸಭೆ ಕರೆದು ನ್ಯಾಯ ನೀಡಬೇಕು ಅಂತ ಡೆಡ್ಲೈನ್ ನೀಡಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಕರೆದು ಅದ್ರ ಬಗ್ಗೆ ಏನು ನಿರ್ಣಯ ತಗೋಬೇಕು ನಿರ್ಣಯ ತಗೋತೀವ್ರಿ. ನಿರ್ಣಯ ಏನು ಹೇಳ್ತಾರ 30 ಜಿಲ್ಲಾ ಅಧ್ಯಕ್ಷರು ಹೇಳ್ಬೇಕಲ್ರಿ. ಅದನ್ನ ಒಬ್ಬನೇ ಮಾಡೋದು ಕಾನೂನು ಹೋರಾಟ ಅದು ಇದೆಲ್ಲ ಏನದ ಏನು ಯಾರು ಇದರ ಕೇಳಿ ಎಲ್ಲರೂ ಅವ್ರ ಪರಿಚಯ ಇಲ್ಲ. ಇವರೇ ಎಲ್ಲ ಗುತ್ತಿಗೆದಾರರು MLA ಪರಿಚಯ, MLAಗಳು ಸಂಘಗಳಿಗೆ ಪರಿಚಯ. ಸಾಲ ಮಾಡಿ ಬಿಜೆಪಿಯವರು ತುಪ್ಪ ತಿಂದಿದ್ದಾರೆ. ಆ ಸಾಲದ ಬಡ್ಡಿಯನ್ನ ನಾವು ಕಟ್ತಾ ಇದೀವಿ. ಎಷ್ಟು ಆಲ್ಮೋಸ್ಟ್ ಸಾವಿರಾರು ಕೋಟಿ ರೂಪಾಯಿ ಬಿಲ್ ಅನ್ನ ಪೆಂಡಿಂಗ್ ಇಟ್ಬಿಟ್ಟು ಇವ್ರು ಹೋಗ್ಬಿಟ್ಟಿದ್ದಾರೆ ಅಂತ. ಸಮಯ ಕೇಳಿದ್ರೆ ಸಮಯ ಕೊಡ್ತೀವಿ. ಅವ್ರಿಗೆ ತೊಂದರೆಗಳಿದೆ, ತೊಂದರೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಅದು ಹಿಂದಿನ ಸರ್ಕಾರ ಬಾಕಿ ಇಟ್ಟು ಹೋಗಿದೆ, ಅದು ಅಬ್ನಾರ್ಮಲ್. ಅವರಲ್ಲಿ ಹಣ ಇರಲಾದೆ ಟೆಂಡರ್ ಕೊಟ್ಟು ಹೋಗಿದ್ದಾರೆ. ಅದನ್ನ ಸರಿ ಮಾಡ್ಲಿಕ್ಕೆ ಟೈಮ್ ಬೇಕಾಗ್ತದೆ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಹಿಂದೆ ಬಿಜೆಪಿ ಸರ್ಕಾರ ಗ್ರಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನ ಮಂಜೂರು ಮಾಡಿದ್ದು ಇದು ಮೊದಲನೇ ದೊಡ್ಡ ತಪ್ಪಾಗಿದೆ. ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಆಗೇ ಆಗುತ್ತೆ. ಈ ಸ್ಥಿತಿ ಬರಲು ಕಾಂಗ್ರೆಸ್ನ ಒಳಜಗಳ ಕಾರಣ. ಜೋಶಿ ತಿರುಗೇಟು. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಡಳಿತ ವ್ಯವಸ್ಥೆ ಕುಸಿದಿದೆ, ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ, ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಒಳಜಗಳ ಅಂತ ಟಾಂಗ್ ಕೊಟ್ಟಿದ್ದಾರೆ. ಗುತ್ತಿಗೆದಾರಿಗೆ ದುಡ್ಡು ಸಿಗ್ತಾ ಇಲ್ಲ, ನಮ್ಗೆ ದಯಾಮರಣ ಕೊಡ್ರಿ, ಇದಕ್ಕೆ ಅವ ಇಷ್ಟು ಕೊಡ್ತಾನಪ್ಪ, ನೀ ಎಷ್ಟು ಅಂತ ಹೇಳಿ ಯಾರು ಜಾಸ್ತಿ ಕೊಡ್ತಾರೋ ಅವ್ರನ್ನ ಅಲ್ಲಿ ಹಾಕೊಂಡ್ಬರ್ತಾರೆ ಹೋಗಿ. ಈ ಸ್ಥಿತಿ ಬರಲಿಕ್ಕೆ ಕಾರಣ ಅಂದ್ರೆ ಕಾಂಗ್ರೆಸ್ಸಿನ ಒಳಜಗಳ, ಕಾಂಗ್ರೆಸ್ಸಿನ ಬೇಗುದಿ. ಸಚಿನ್ ಆತ್ಮಹತ್ಯೆ ನಂತರ ಗುತ್ತಿಗೆದಾರರ ಬಾಕಿ ಬಿಲ್ ವಿಚಾರ ಕಾಂಗ್ರೆಸ್ಗೂ ತಟ್ಟುತ್ತಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.